ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಆಲ್ರೆಡಿ ಒಂದು 8 o'clock ಆಗಿದೆ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಈಗ ಕಸ ಬಂದಿತ್ತು, ಹಸಿ ಕಸ. ಹಂಗಾಗಿ ನೀವು ಕಸ ಹಾಕ್ಬರ್ತೀನಿ ಆಂಟಿ ಅಂತ ಹೇಳ್ಬಿಟ್ಟು ಕಸ ತಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾ ಇದ್ಲು. ಸೊ ಇದಕ್ಕಿಂತ ಮುಂಚೆ ಆಲ್ರೆಡಿ ಡ್ರೈ ಕಸ ಬಂದಿತ್ತು, ಅದನ್ನು ತೊಗೊಂಡೋಗಿ ಹಾಕ್ಬಿಟ್ಟು ಬಂದ್ಲು. ಈಗ ಹಸಿ ಕಸ ಬಂದಿದೆ, ಅದನ್ನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡೋದ್ಲು. ಸೊ ಕೆಳಗಡೆ ಒಂದು ಚಿಕ್ಕ ಪಾಪು ಇದೆ, ಅದು ನಾನು ಹಾಕ್ತೀನಿ ಡಸ್ಟ್ಬಿನ್ ತಗೊಂಡೋಗಿ ಕಸ ಅಂತ ಅಳ್ತಾ ಇತ್ತಂತೆ. ಸೊ ಅದನ್ನು ನಿಂತ್ಕೊಂಡು ನೋಡ್ತಾ ಇದ್ಲು. ಸೊ ಈ ವ್ಲಾಗು ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಸೊ ಈಗ ಎಲ್ಲ ಕಸ ಎಲ್ಲ ಹಸಿ ಕಸನ ಹಾಕ್ಬಿಟ್ಟು ಬಂದು. ಸೊ ಇದು ಡ್ರೈ ಕಸ ಬಂದುಬಿಟ್ಟು ಒಂದು ವಾರಕ್ಕೆ ಒಂದ್ಸಲ ಬರುತ್ತೆ ಅಷ್ಟೇ. ಡ್ರೈ ಕಸ ಗುರುವಾರ ಮಾತ್ರ ಬರುತ್ತೆ. ಸೊ ಇದು ಹಸಿ ಕಸ ಮಾತ್ರ ಡೈಲಿ ಬರುತ್ತೆ. ಈಗ ನೀವು ಬಾಗಿಲಿಗೆಲ್ಲ ನೀರು ಹಾಕಿ ಒರೆಸಿ ಮತ್ತು ಎಲ್ಲ ನೀರು ಹಾಕಿ ಗುಡಿಸ್ತಾ ಇದ್ದಾಳೆ. ಸೊ ಅವರಮ್ಮ ಹೇಳಿ ಕಳಿಸಿದ್ದಾರೆ, ಆಂಟಿ ಮನೆಗೆ ಹೋದ್ಮೇಲೆ ಎಲ್ಲ ಕೆಲಸನೂ ಮಾಡಬೇಕು, ಎಲ್ಲ ಕೆಲಸನೂ ಹೇಳಿಸ್ಕೊಂಡು ಮಾಡು, ನಮ್ಮೂರಿಗೆ ವಾಪಸ್ ಬರಬೇಕಾದ್ರೆ ಬರೋ ಅಷ್ಟರೊಳಗೆ ಎಲ್ಲ ಕೆಲಸನೂ ಮಾಡೋದನ್ನು ಕಲ್ತ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಹೇಳಿ ಕಳಿಸಿದ್ದಾರೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣವೇ ಆಂಟಿ ನಾನು ಬಾಗಿಲಿಗೆ ನೀರು ಹಾಕಿ ಗುಡಿಸ್ತೀನಿ ಆಂಟಿ, ನೀರು ತಕ್ಕೊಡು ಅಂತ ಹೇಳ್ಬಿಟ್ಟು ನೀರು ಬಕೆಟಲ್ಲಿ ಹಾಕಿಸ್ಕೊಂಡು ಫಸ್ಟ್ ಮಾಡೋ ಕೆಲಸನೇ ಬಾಗಿಲಿಗೆ ನೀರು ಹಾಕಿ ಗುಡಿಸ್ತಾಳೆ. ಮತ್ತು ರಂಗೋಲಿ ಏನು ಹಾಕೋದಕ್ಕೆಲ್ಲ ಬರೋದಿಲ್ಲ ಅವಳಿಗೆ. ಅರಿಶಿನ ಕುಂಕುಮ ಹೂವು ಎಲ್ಲ ಇಡ್ತಾಳೆ ಅಷ್ಟೇ. ಸೊ ನಾವು ಮನೆಯಲ್ಲೇ ಇರೋದ್ರಿಂದ ಬಾಗಿಲಿಗೆ ನೀರು ಸ್ವಲ್ಪ ಲೇಟಾಗಿ ಹಾಕ್ತೀವಿ, ಒಂದು 7:30 8 o'clock ಹಂಗೆ ಹಾಕ್ತೀವಿ, ಲೇಟೇ ಆಗಿಬಿಡುತ್ತೆ. ಸೊ ಡ್ಯೂಟಿಗೆ ಹೋಗೋರು ಅಂತಾರೆಲ್ಲ ಆಲ್ರೆಡಿ 6:30ಕ್ಕೆ 6:15 ಹಾಕ್ಬಿಡ್ತಾರೆ. ಸೊ ನಾವು ಸ್ವಲ್ಪ ಎದ್ದೇಳೋದು ಲೇಟೇ ಅಲ್ವಾ, ಹಂಗಾಗಿ ಕಸ ಎಲ್ಲ ಗಾಡಿಗೆ ಹಾಕಿ ಬಂದಾದ್ಮೇಲೆ ನಾವೆಲ್ಲ ಗುಡಿಸ್ಕೊತೀವಿ. ಹಾಗಂದ್ರೆ ಅವಾಗ ಕಸ ಹಾಕೋ ಟೈಮಲ್ಲಿ ಗುಡಿಸಿದ್ರೆ ಎಲ್ಲ ಅಡ್ಡಾಡ್ತಾರಲ್ವ ಚಪ್ಪಲಿಗಳಲ್ಲಿ, ಎಲ್ಲ ಹೆಜ್ಜೆ ಮಣ್ಣೆಲ್ಲ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹಾಕ್ತೀವಿ ನಾವು. ಇಲ್ಲ ಸ್ವಲ್ಪ ಬೇಗ ಹಾಕಬೇಕು, ಇಲ್ಲ ಲೇಟಾಗಿ ಹಾಕಬೇಕು ಅಲ್ವಾ, ಹಂಗಾಗಿ ಸ್ವಲ್ಪ ಲೇಟಾಗಿ ಹಾಕ್ತೀವಿ. ಸೊ ನೋಡಿ ಎಲ್ಲ ಅರಿಶಿನ ಎಲ್ಲ ಕುಂಕುಮ ಇಟ್ಬಿಟ್ಟು ಹೂವು ಇಟ್ಟಿದ್ದಾಳೆ. ಮತ್ತು ಅದಾದಮೇಲೆ ಇಲ್ಲಿ ಹುಂಚೆ ಚಿಗುರು ಊರಿಂದ ತಗೊಬಂದಿರೋದು ಹುಂಚೆ ಚಿಗುರು ಇತ್ತು, ಮಾಡೇ ಇರಲಿಲ್ಲ, ಹಂಗೆ ಇತ್ತು. ಒಂದು ಬಟ್ಟೆನಲ್ಲಿ ಹಾಕ್ಬಿಟ್ಟು ಕಟ್ಟಿಟ್ಟಿದ್ವಿ. ಚೆನ್ನಾಗಿದೆ ನೋಡಿ, ಒಂದು ಸ್ವಲ್ಪ ಕೂಡ ಒಂಚೂರು ಬಾಡಿರೋ ಥರ ಅನ್ನೋ ಥರ ಇದೆ ಅಷ್ಟೇ. ಏನು ಅಷ್ಟೊಂದೇನೋ ಬಾಡಿಲ್ಲ, ಲೈಟಾಗಿ ಅಷ್ಟೇ, ಚೆನ್ನಾಗಿತ್ತು. ಸೊ ಹಂಗಾಗಿ ಅದನ್ನೆಲ್ಲ ಸ್ವಲ್ಪ ಸೋಸ್ತಾ ಇದ್ದೆ, ಕಡ್ಡಿ ಅನ್ನೋ ಥರ ಎಲ್ಲ ಇರುತ್ತಲ್ವ, ಹಾಗಾಗಿ ಅದನ್ನೆಲ್ಲ ಸೋಸಿ ಇವಾಗ ಇದು ಹುಂಚೆ ಚಿಗುರು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ವಿ. ಸೊ ಬೆಳಗ್ಗೆನೇ ಮಾಡ್ತಾಯಿದ್ವಿ, ತಿಂಡಿ ಏನು ಮಾಡ್ತಾಯಿಲ್ಲ ಇವತ್ತು. ಸೊ ನಾನು ಬದನೆಕಾಯಿ ಎಲ್ಲ ಕಟ್ ಮಾಡಿ ಕೊಟ್ಟೆ ನನ್ನ ತಮ್ಮನಿಗೆ. ಸೊ ಅವನೇ ಅಡುಗೆ ಮಾಡ್ತಾಯಿದ್ದಾನೆ. ಸೊ ನಾನು ಇವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ಏನೋ ಒಂಥರ ವಾಯ್ಸೆಲ್ಲ ಒಂದು ಡ್ರರ್ ಅಂತ ಸೌಂಡೆಲ್ಲ ಬರ್ತಾಯಿದೆ. ಸೊ ಮೇಲ್ಗಡೆ ಎಲ್ಲ ಬಿಲ್ಡಿಂಗ್ ಕಟ್ತಾ ಇದ್ದಾರಲ್ವ, ಅಲ್ಲಿಂದ ಸೌಂಡು. ಬೆಳಗ್ಗೆಯಿಂದ ವಾಯ್ಸ್ ಓವರ್ ಕೊಡೋಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ. ಸೊ ಬೆಳಗ್ಗೆಯಿಂದ ಆ ಸೌಂಡು ನಿಲ್ತಾನೇ ಇಲ್ಲ. ಸೊ ಹಾಗಾಗಿ ಫೈನಲಿ ಇವಾಗ ಪರವಾಗಿಲ್ಲ, ಅವಾಗವಾಗ ಸ್ಟಾಪ್ ಮಾಡಿಬಿಟ್ಟೆ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಕೊಡ್ತಾಯಿದ್ದೀನಿ. ಸೊ ಬದನೆಕಾಯಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದೆ. ಈಗ ನನ್ನ ತಮ್ಮ ಸಾಂಬಾರು ಮಾಡಿ ಅನ್ನ ಮಾಡ್ತೇನೆ. ಸೊ ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ಎಲ್ಲರೂ. ಸೊ ಈಗ ಸ್ನಾನ ಮಾಡ್ಕೊಂಡು ಬಂದೆ ನಾನು. ಸ್ನಾನ ಮಾಡೋದಕ್ಕಿಂತ ಮುಂಚೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಹೋಗಿದ್ದೆ. ಬಟ್ಟೆ ಎಲ್ಲ ವಾಶ್ ಆಗಿತ್ತು. ಮತ್ತು ಬಂದಮೇಲೆ ಮತ್ತೆ ನೀರು ಚೇಂಜ್ ಮಾಡಿ ಮತ್ತು ಇನ್ನೊಂದ್ಸಲ ವಾಶ್ಗೆ ಹಾಕಿದ್ದೆ. ಈಗ ಎಲ್ಲ ನೀವಿ ತಂದು ಕೊಡ್ತಾಯಿದ್ಲು ಒಣಗಾಕೋದಕ್ಕೆ, ಹಾಗಾಗಿ ನಾನೆಲ್ಲ ಒಣಗಾಕ್ತಾ ಇದ್ದೀನಿ. ನೀವಿ ಈ ಥರದ್ದು ಎಲ್ಪೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಏನಾದರೂ ತಂದು ಕೊಡೋದು ಈ ಥರದ್ದೆಲ್ಲ ಚೆನ್ನಾಗಿ ಮಾಡ್ತಾಳೆ. ಆದರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕೋದನ್ನು ಮಾತ್ರ ನಾವು ಹಾಕ್ತಾಯಿದ್ದೀವಿ ಅಂದರೆ ಅವಳು ಬಂದು ನಿಂತ್ಕೊತಾಳೆ. ನಾನು ಹಾಕ್ತೀನಿ ಆಂಟಿ, ನಾನು ಆನ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಮತ್ತು ಬಟ್ಟೆ ಒಣಗಾಕ್ತಾಯಿದ್ವಿ ಅಂದರೆ ಅವಳು ಬಂದು ಒಣಗಾಕ್ತಾಳೆ. ಹಿಂಗೆ ಸಣ್ಣ ಪುಟ್ಟ ಎಲ್ಪ್ಗಳನ್ನೆಲ್ಲ ಮಾಡ್ತಾಯಿರ್ತಾಳೆ. ಸೊ ಇವಳು ಇರೋದ್ರಿಂದ ನನಗಂತೂ ಸಖತ್ ಹೆಲ್ಪ್ ಆಗ್ತೈತೆ. ಇವಾಗ ಊರಿಗೆ ಹೋಗ್ತೀನಿ ಅಂತ ಅಳ್ತಾ ಇದ್ಲು ಇದಕ್ಕೂ ಮುಂಚೆ, ಅಂದರೆ ಅಭ್ಯಾಸ ಇರಲಿಲ್ವಲ್ಲ ಮನೇಲಿ ಒಬ್ಬಳೇ ಇದ್ದು ನಮ್ಮ ಜೊತೆಗೆ, ಹಂಗಾಗಿ ಸ್ವಲ್ಪ ಹಂಗಾಗಿತ್ತು ಅವಳಿಗೆ. ಸೊ ಈಗ ಅಭ್ಯಾಸ ಆಗಿಬಿಟ್ಟಿದೆ. ಇವಾಗ ರಜೆ ಮುಗಿಯೋ ತನಕ ಊರಿಗೆ ಹೋಗಲ್ಲ ನಾನು, ಇಲ್ಲೇ ಇರ್ತೀನಿ, ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಊರಿಗೆ ಹೋಗ್ತೀನಿ ಅಂತಾಳೆ ಈಗ.
ನಿಮಗೆ ಐಸ್ ಕ್ಯಾಂಡಿ ಬಿಡೋಣ. ತಿಂತೀನಿ ನೀನು ಐಸ್ ಕ್ಯಾಂಡಿ. ಚೆನ್ನಾಗಿರ್ತಾವಲ್ಲ ಆಂಟಿ. ಫ್ರಿಜ್ಜಲ್ಲಿ ಇಡೋಣ. ಬೆಳಗ್ಗೆಲಕ್ಕೆ ಐಸ್ ಕ್ಯಾಂಡಿ ಆಗಿರುತ್ತೆ. ಹಾಲು ಚೆನ್ನಾಗಿ ಕಾಯಿಲಿ. ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡು ಎಷ್ಟಾಗವೆ ಅನ್ಸು? 2 4 4 ಕರೆಕ್ಟಾಗಿ 4 ಬಾಗಂಗೆ 4 ಮಾಡೋಣ. ಯಾಗೊಂದು ನಿಂಗೊಂದು, ಚಿಕ್ಕಪ್ಪಗೊಂದು, ನನಗೊಂದು, ಇನ್ನೂ ಒಂದು ಚಿಕ್ಕಪ್ಪ. ನೋಡಲಿ, ಚಿಕ್ಕಪ್ಪ, ಮಾಮ, ನೀನು, ಮತ್ತೆ ನಾನು. 4 ಮಾಡೋಣ ಅಲ್ಲ. ಶನಿವಾರ ಆಗಷ್ಟೊತ್ತಿಗೆ ಆಗಿರ್ತದೆ. ಇನ್ನೊಂದು ಮಾಡ್ಬೇಕಮ್ಮ. ಈಗಂದು ಅಮ್ಮ ಬರ್ತದಲ್ಲ. ಸಿದ್ದುಗೊಂದು, ಇನ್ನು 2 ಮಾಡ್ಬೇಕು. ಅವ್ರಿಗೊಂದು ಹಂಗೆ ಮಾಡೋಣ. ಬೆಳಗ್ಗೆ ಇಕ್ಕನ ಮಧ್ಯಾಹ್ನ ಅಷ್ಟೊತ್ತಿಗೆ ಆಗಿರುತ್ತೆ. ನಾಳೆ ಯಾಕೆ ಹೋಗ್ತೀಯ? ನೀವು ಒಮ್ಮೆ ಬರೋ ಶನಿವಾರ ಅಂದೆ. ಅದೇ ನಾಳೆ ಹೋಗ್ತೀಯ? ನಾಳೆ ಬಿಟ್ಟು ನಾಳೆ. ಯಾವಾಗ ಹಾಕ್ಬೇಕು ಅದನ್ನ? ಇದನ್ನ ಗ್ಲಾಸಿಗೆ ಹಾಕೋಣ. ಬಾದಾಮ್ ಪೌಡ್ರ್ ಒಂದೊಂದಕ್ಕೆ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಹಾಕೋಣ. ಸ್ಪೂನ್ ಅಷ್ಟು ಹಾಕೋಣ. ಎಷ್ಟು ಸ್ಪೂನ್ಸ್ ಇರ್ತಾವ ಸ್ಪೂನ್ಸ್ ಹಾಕ್ಬೇಕು. ಬಾದಾಮ್ ಪೌಡ್ರು ಇದು. ಬಾದಾಮ್ ಪೌಡ್ರು, ಕೇಸರಿ ಎಲ್ಲನೂ ಹಾಕಿದ್ವಿ ಒಳಗಡೆ. ಎಲ್ಲ ಇರುತ್ತೆ. ಸಾಕು. ಇದಾದ್ಮೇಲೆ ಏನು ಹಾಕ್ಬೇಕು ಹೇಳು? ಗೊತ್ತಿಲ್ಲ. ಸಕ್ಕರೆ. ಇದೆಲ್ಲ ಒಂದು ಹಾಲು ಒಳಗೆ ಹಾಕಿ ಕುದಿಸಿ ಹಾಕ್ಬೋದು. ಹಾಲು ಜಾಸ್ತಿ ಇದಾವಲ್ಲ, ಅಷ್ಟು ಹಾಕೋದಿನೇನು ಅಂತ ಗ್ಲಾಸ್ನಾಗೆ ಹಾಕ್ಬಿಟ್ಟು ಸ್ಪೂನಾಗಿ ತಿರುಗಿದ್ರೆ ಚೆನ್ನಾಗಿರುತ್ತೆ. ಕರ್ಗುತ್ತೆ. ಚೆನ್ನಾಗಿ ಕರ್ಗುತ್ತೆ, ಚೆನ್ನಾಗಿರುತ್ತೆ. ಒಂದು ಲೋಟಕ್ಕೆ 1 ಸ್ಪೂನ್ ಸಕ್ಕರೆ ಹಾಕೋಣ. ಬಾದಾಮ್ ಪೌಡ್ರ್ ಅಷ್ಟೇ ಸ್ವೀಟ್ ಇರುತ್ತೆ. ಬಾದಾಮ್ ಪೌಡ್ರ್ ಸ್ವೀಟ್ ಇರುತ್ತಲ್ಲ, ಅದಕ್ಕೆ ಸಕ್ಕರೆ 1 ಸ್ಪೂನ್ ಇದ್ರಾಗ ಹಾಕು. ಎಲ್ಲ ಹಾಕಿದ್ಯಾ? 3ಕ್ಕೂ ಹಾಕಿದ್ಯಾ? 4 ಬಂದಂಗಾಯ್ತು. ಕಾಯ್ತಾ ಇದ್ದಾವಲ್ಲ, ಅದರಿಂದ ಬಂದಿಲ್ಲ. ಇನ್ನು ಹಾಕ್ಬೇಕಾ ಏನಾದರೂ? ಅಷ್ಟೇನಾ? ಅಷ್ಟೇ. ಅದಕ್ಕೆ ಹಾಲು ಹಾಕೋದು. ಮತ್ತೆ ಹಂಗಂದ್ರೆ ಹಾಲು ಹಾಕಿದ್ಮೇಲೆ ಇಕ್ಕನೆ ಹಾಗೆಲ್ಲ ಹಾಕು. ಹಾಕಿದ್ಮೇಲೆ ಹಿಂಗೆ ತಿರುವಣ. ಹಾಲು ಹಾಕ್ತೀವಲ್ಲ, ಹಿಂಗೆ ತಿರುಗಿಸ್ಬೇಕು. ಅವಾಗ ನೋಡಲ್ಲ, ಹಾಯ್ ಮಾಡು. ಹಾಯ್. ಪಾಪುಗೊಂದು. ಪಾಪು ಇನ್ನೂ ತಿನ್ನಲ್ಲ. ತಿಂತೀಯಲ್ಲ. ಪಾಪುಗೆ ಏನಾಗಲ್ಲ ತಿಂದ್ರೆ. ಬಂದು ಆಫ್ ಮಾಡು. ನೋಡು ಎಷ್ಟು ಮ್ಯಾಕ್ ಬಂದೆ. ತಿರುಗಿಸು. ಕೊಡಿ. ನಾನು 2ಕ್ಕೆ ನೀನು 2ಕ್ಕೆ ಕೊಡು. ಚೆನ್ನಾಗಿರುತ್ತಲ್ಲ ಆಂಟಿ. ಹೆಂಗ್ ತೆಗೀದ್ ಮತ್ತೆ ತಿನ್ನಕ್ಕೆ? ಹಂಗೆ ಬೆಳಿಗ್ಗೆ ತೋರಿಸ್ಕೊಡ್ತೀನಿ. ಗೊತ್ತಾಯ್ತು. ಈಗ ಇದು ಎಲ್ಲ ಗಟ್ಟಿಗಾಗಿ ಅಂಟ್ಕೊಂಡಿರುತ್ತಲ್ಲ, ಅದನ್ನ ಈಗ ಇಲ್ಲೆಲ್ಲ ಎಬ್ಬಿ ತೆಗಿಬೋದು. ಎಬ್ಬಿ ಎಲ್ಲ ಈಗ ಸುಮ್ಮನೆ ಹಿಂಗೆ ಕೈಯಾಗ ಅಂದ್ರೆ ಬರ್ತೈತೆ. ಹಿಂಗೆ ಕಡ್ಡಿಗೆ ಇರ್ತೀವಲ್ಲ, ಹಿಂಗೆ ತಗೊಂಡ್ರೆ ಬರ್ತೈತೆ ಮ್ಯಾಕೆ. ಇಲ್ಲ ತಳೆದಾಗೆ. ಬಾ, ಸ್ವಲ್ಪ ತಣ್ಣಗಾಗ್ಲಿ, ಆಮೇಲೆ ಫ್ರಿಜ್ ಒಳಗಡೆ ಆಮೇಲೆ ನಿಧಾನಕ್ಕೆ ಕೆಳಕ್ಕೆ. ಐಸ್ ಕ್ರೀಮ್ ಹಾಕ್ತು ಅಷ್ಟೇ. ಫ್ರಿಜ್ನಾಗ ಇಟ್ರೆ ಗಡ್ಡೆ ಆಗುತ್ತೆ, ತಿನ್ನೋದು ಅಷ್ಟೇ ತಾನೆ. ಇವಾಗ ಒಂದೊಂದು ಇಕ್ಕದೆ ಇಲ್ಲ, ಅದು ತಣ್ಣಗಾಗಬೇಕಮ್ಮ. ಬಿಸಿ ಇರೋದು ಫ್ರಿಜ್ಜಿಗೆ ಇಕ್ಬಾರ್ದು. ತಣ್ಣಗಾದ್ಮೇಲೆ ಇಕ್ಬೇಕಾ? ಇವನ್ನೆಲ್ಲ ಈ ಕಡೆ ಇಕ್ಕು.